ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ನೇರವಾಗಿ ವಿತರಿಸಲು ರೈತರ ಮನೆ ಬಾಗಿಲಿನಲ್ಲಿಯೇ ಜನಸ್ಪಂದನ ಸಭೆ ನಡೆಸಲಾಗುತ್ತಿದೆ. ಶಾಸಕ ಎಚ್.ಡಿ. ಮಂಜು. ಕೃಷ್ಣರಾಜಪೇಟೆ ತಾಲೂಕು ಆಡಳಿತವೇ ರೈತರ ಮನೆ ಬಾಗಿಲಿಗೆ ಹೋಗಿ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನಕ್ಕೆ ಮುಂದಾಗಿದೆ. ರೈತರು ಸರ್ಕಾರದ ಯೋಜನೆಗಳ ಫಲವನ್ನು ಪಡೆದುಕೊಂಡು ಸಮೃದ್ಧ ಸ್ವಾಭಿಮಾನಿ ಜೀವನ ನಡೆಸಬೇಕು ಎಂದು ಶಾಸಕ ಎಚ್.ಡಿ. ಮಂಜು ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೇರಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ಸಾಮಾನ್ಯರು ಹಾಗೂ ರೈತ ಬಾಂಧವರು ತಮ್ಮ ವಿವಿಧ ಕೆಲಸ ಕಾರ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳ ಬಾಗಿಲುಗಳನ್ನು ತುಳಿದು ಸಾಕಾಗದಂತೆ ಮಾಡಲು ಹಾಗೂ ಸರ್ಕಾರದ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ದೊರೆಯಬೇಕು ಎಂಬ ಸದುದ್ದೇಶದಿಂದ ಸರ್ಕಾರವನ್ನೇ ನೇರವಾಗಿ ರೈತನ ಮನೆ ಬಾಗಿಲಿಗೆ ಕೊಂಡೊಯ್ಯಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಜನಸ್ಪಂದನ ಸಭೆಯನ್ನ ಏರ್ಪಡಿಸಿ ರೈತನ ಮನೆ ಬಾಗಿಲಿನಲ್ಲಿಯೇ ಸರ್ಕಾರದ ವತಿಯಿಂದ ವಿವಿಧ ಸೌಲಭ್ಯಗಳನ್ನು ಕೊಡಿಸುವ ಮೂಲಕ ಭ್ರಷ್ಟಾಚಾರ ಮುಕ್ತವಾದ ಜನಪರವಾದ ಆಡಳಿತವನ್ನು ನೀಡಲು ನಾನು ಬದ್ಧನಾಗಿದ್ದೇನೆ ಎಂದು ಸರ್ಕಾರದ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರು ಜನಸ್ಪಂದನ ಸಭೆಯಲ್ಲಿ ಭಾಗವಹಿಸಿ ರೈತನ ಮನೆ ಬಾಗಿಲಿನಲ್ಲಿಯೇ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಸೇರಿದಂತೆ ಸಾಧನ ಸಲಕರಣೆಗಳನ್ನು ವಿತರಿಸಿದ್ದಾರೆ. ರೈತ ಬಾಂಧವರಿಗೂ ದಲ್ಲಾಳಿಗಳು ಹಾಗೂ ಮಧ್ಯವರ್ತಿಗಳನ್ನು ಆಶ್ರಯಿಸದೆ ತಮ್ಮ ಯಾವುದೇ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳಿದ್ದರೆ ನೇರವಾಗಿ ನನ್ನನ್ನೇ ಭೇಟಿ ಮಾಡಿ ಎಂದು ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮ್ಮ ನೋವಿಗೆ ಧ್ವನಿಯಾಗಿ ನಾನು ಕೆಲಸ ಮಾಡಲು ಬದ್ಧನಾಗಿದ್ದೇನೆ. ನೀವು ನೀಡಿದ ಅಧಿಕಾರವನ್ನು ನಿಮ್ಮ ಅಭ್ಯುದಯಕ್ಕೆ ಬಳಸುವ ಸಂಕಲ್ಪ ಮಾಡಿರುವ ನಾನು ಜನವಿರೋಧಿ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಲು ತೀರ್ಮಾನಿಸಿದ್ದೇನೆ ಎಂದು ಹೇಳಿದ ಶಾಸಕ ಮಂಜು, ನಾನು ವಿರೋಧ ಪಕ್ಷಕ್ಕೆ ಸೇರಿರುವ ಶಾಸಕನಾಗಿದ್ದರೂ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ವಿಶೇಷ ಅನುದಾನಗಳನ್ನು ತಂದು ತಾಲೂಕನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಸಂಕಲ್ಪ ಮಾಡಿದ್ದೇನೆ ಎಂದು ಶಾಸಕ ಮಂಜು ಹೇಳಿದರು. ಕೃಷ್ಣರಾಜಪೇಟೆ ತಹಶೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಅಶೋಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಮಂಡ್ಯ ಜಿಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಚಂದ್ರಕಲಾ ಪ್ರಕಾಶ್, ಗಂಜಿಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗೀತಾ, ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಪರಮೇಶ್ ಗೌಡ, ತಾಲೂಕು ವಲಯ ಅರಣ್ಯ ಅಧಿಕಾರಿ ಅನಿತಾ, ಪ್ರವೀಣ್, ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ, ಕ್ಷೇತ್ರ ಸಮನ್ವಯಾಧಿಕಾರಿ ಮಂಜುನಾಥ್, ಮುಖಂಡರಾದ ಕುರುಬಹಳ್ಳಿ ನಾಗೇಶ್, ಹೆಳವೇಗೌಡ, ರಾಜನಹಳ್ಳಿ ಕುಮಾರಸ್ವಾಮಿ, ಹೂ ದಾಖಲೆಗಳ ಸಹಾಯಕ ನಿರ್ದೇಶಕ ಸಿದ್ದಯ್ಯ, ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಂತೋಷ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಜನಸ್ಪಂದನ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ, ಎನ್ಕೆಎಸ್ ಟಿವಿ4. ಇಷ್ಟು ಜನಸಂಪರ್ಕ ಸಭೆ ನಡೆಯೋದ್ರೊಳಗಡೆ ಕಾನೂನು ವ್ಯಾಪ್ತಿಯಲ್ಲಿ ಏನಿದೆ ಅವನ್ನ ಸಂಪೂರ್ಣವಾಗಿ ವಿತರಣೆ ಮಾಡಬೇಕು. ಅರ್ಜಿಗಳನ್ನ ಪೆಂಡಿಂಗ್ ಇಟ್ಕೊಂಡು ಇನ್ನೂ ಜನಸಂಪರ್ಕ ಸಭೆ ಆಗಕ್ ಬೇಡ. ಒಂದ್ ವೇಳೆ ನಿಮ್ಗೆ ಕಾನೂನು ವ್ಯಾಪ್ತಿಯಲ್ಲಿ ಆಗಕ್ ಬರೋದೇ ಇಲ್ಲ ಅಂತಂದ್ರೆ ಬರುವಂತವನ್ನ ಮ್ಯಾಕ್ಸಿಮಮ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅವನ್ನ ರೈತರ ಕೆಲಸ ಅವರು ಸಹ ಗೌರವಿಸ್ತಾರೆ. ನನಗೂ ಶಾಸಕನಿಗೆ ಒಂದು ಜನಸಂಪರ್ಕ ಸಭೆ ಮಾಡೋದು ಅದು ಸಾರ್ಥಕ ಆಯ್ತು ಅಂದ್ಬಿಟ್ಟು ನಮಗೂ ಸಹ ಮನಸ್ಸು ಸಮಾಧಾನ ಆಗುತ್ತೆ. ಅಂತ ಕಾರ್ಯಕ್ರಮಗಳನ್ನ ಅರ್ಜಿಗಳನ್ನ ಸಂಪೂರ್ಣವಾಗಿ ವಿತರಣೆ ಮಾಡ್ಬಿಡಿ. ತೀರಾ ಅನಿವಾರ್ಯ ಕಾನೂನು ವ್ಯಾಪ್ತಿಯಲ್ಲಿ ಒಂದು ಕಂದಾಯ ಉಪಯೋಗ ಮಾಡೋದು ಅಂದ್ಬಿಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದೆ. ಕನಿಷ್ಠ ಪಕ್ಷ 15 ಮೈಲಿಗಿಂತ ಜಾಸ್ತಿ ಇದ್ದೆ 750 ಮೀಟರ್ ಹೊರಗಡೆ ಇದೆ ಗ್ರಾಮದಿಂದ, ಅದಕ್ಕೆ ಕಂದಾಯದ ಗ್ರಾಮನೇ ಮಾಡ್ಬೋದು. ಆ ಗ್ರಾಮಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ಬೇಕು. ಕಡ್ಡಾಯವಾಗಿ ಈ ಕೆಲಸ ಮಾಡಲೇಬೇಕು ಅಂದ್ಬಿಟ್ಟು ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಿದೆ. ಈ ಆದೇಶ ಮಾಡಿ ಸುಮಾರು ವರ್ಷಗಳ ಕಾಲ 3 ವರ್ಷದಿಂದನೇ ಆಯ್ತು. ಆದ್ರೆ ಸ್ವಲ್ಪ ತಡವಾಗಿ ಅದನ್ನ ನಮ್ಮ ಗ್ರಾಮ ಪಂಚಾಯತ್ ಪಿಡಿಒಗಳು, VARIs ಎಲ್ಲರೂ ಸಹ ಜಂಟಿಯಾಗಿ ಈ ಕೆಲಸವನ್ನ ಮಾಡಬೇಕು. ಅಂತ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದಲೋ ಅವ್ರಿಗೆ ಮಾಹಿತಿಯ ಕೊರತೆ ಇಲ್ಲೋ ನಮ್ಮ ಸಾರ್ವಜನಿಕರ ಒತ್ತಾಯ ಇಲ್ವೋ ನಮ್ಗೆ ಅವ್ರಿಗೆ ಅದು ಮಹತ್ವ ಗೊತ್ತಿಲ್ಲದೇ ಏನೋ ಲೆವೆಲಲ್ಲಿ ಬರುವಂಥದ್ದು ಕಡಿಮೆ ಆಗುತ್ತೆ. ಅವರಿಗೆ ನಿಜವಾದ ಏನು ಡಾಕ್ಯುಮೆಂಟ್ಸ್ ಮಾಡಿಸ್ಕೊಳ್ಳೋದಿರುತ್ತೆ, ಅವರ ನೋವುಗಳಿಗೆ ಸ್ಪಂದನೆ ಆಗುತ್ತೆ ಅಂತ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ನಿರ್ದೇಶನ ನೀಡಿದ ಮೇರೆಗೆ ನಾವೊಂದು ಜನ ಸಂಪರ್ಕ ಸಭೆಯನ್ನ ಏನು ಹೋಬಳಿ ಮಟ್ಟದಲ್ಲಿ ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ಶುರು ಮಾಡಿದ್ದೀವಿ. ಮೊದಲು ಗುಡ್ಗೇರಿ ಹೋಬಳಿ ಗೂಢವಸೂಲಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರ ಯಶಸ್ಸಿನ ನಂತರ ಅದೇ ಮಾದರಿಯಲ್ಲಿ ಎಲ್ಲ ಹೋಬಳಿಯಲ್ಲೂ ಎಲ್ಲ ಪಂಚಾಯಿತಿಗಳನ್ನ ಒಳಗೊಂಡಂತೆ ಮಾಡಬೇಕು ಅಂತ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ. 27 ಗ್ರಾಮಗಳಿಗೆ ನಾವು ಪ್ರಪೋಸಲ್ನ ಕಳಿಸಿದ್ದೀವಿ.
ಅದಕ್ಕೆ ಪ್ರಾಥಮಿಕ ಅಧಿಸೂಚನೆ ಮತ್ತು ಅಂತಿಮ ಅಧಿಸೂಚನೆ ಆಗುತ್ತೆ. ಇದರಿಂದೆಲ್ಲ ಏನಾಗುತ್ತೆ ಅಂದ್ರೆ ಒಂದು 4,000 ಜನ, 4,000 ಕುಟುಂಬಗಳಿಗೆ ಅವರ ಮೂಲ ದಾಖಲಾತಿ ಹಕ್ಕು ಪತ್ರ ಸಿಗುತ್ತೆ. ಪಂಚಾಯತ್ಗಳಲ್ಲಿ ಕೆಲವು ಸಲ 9/11 ಎಲ್ಲ ಮಾಡ್ಕೊಳ್ಳೋದು, ಬಟ್ ಅದು ಸರ್ಕಾರಿ ಕಂದಾಯ ಇಲಾಖೆ ಜಮೀನು ಇರೋದ್ರಿಂದ ಅದಕ್ಕೆ ಯಾವುದೇ ಒಂದು ಹಕ್ಕು ಪ್ರಾಪರ್ ಹಕ್ಕು ಇರಲಿಲ್ಲ. ಆ ವಿಷಯ ಇವತ್ತು ಗ್ರಾಮ ಕಟ್ಕೊಂಡಿದ್ದಾರೆ, ಆ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ಜಮೀನು ಮನೆ ಕಟ್ಕೊಂಡಿದ್ದಾರೆ, ಸಂಪೂರ್ಣವಾಗಿ ಅದು 80%, 80% ಕಂದಾಯ ಇಲಾಖೆ ವರ್ಷದಲ್ಲಿ ಹೋಗ್ತಾ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಸೂಲಿ ಹೋಗ್ತಾ ಇದೆ. 20% ಮಾತ್ರ ಮೇಲ್ಗಡೆ ಇದೆ. ಅದಕ್ಕೂ ಸಹ 94C ಅಪ್ಲೈ ಮಾಡಿದೆ. 94C ಅಂತ ಅಂದ್ರೆ ಗೋಮಾಳದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದು 2013ರಿಂದಲೇ ಮನೆಗಳು ಕಟ್ಕೊಂಡಿದ್ದು, ಇಂದಿನ ಮನೆಗಳು ಕಟ್ಕೊಂಡಿದ್ದು. ಅವ್ರಿಗೆ ಸರ್ಕಾರಿ ಮನೆಗಳು ಕೊಟ್ಟು ಸಂದರ್ಭದಲ್ಲಿ ಅವ್ರಿಗೆ 94C ಅಪ್ಲಿಕೇಶನ್ ಹಾಕ್ಬೇಕು. ಯಾಕಂದ್ರೆ ಅವ್ರನ್ನ ಸಕ್ರಮ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಂತವ್ರನ್ನ ಪರಿಗಣಿಸಿ ಅದನ್ನ ಸಕ್ರಮ ಮಾಡ್ಕೊಡ್ಬೇಕಾಗಿತ್ತು. ಆದ್ರೆ ನಮ್ಮ ಕಾಲದಲ್ಲಿ ಸುಮಾರು 400 ಜನ ಅಪ್ಲಿಕೇಶನ್ ಬಂದಿದ್ದು, ಅದ್ರಲ್ಲಿ 4ರಿಂದ 5 ಅಪ್ಲಿಕೇಶನ್ ಮಾತ್ರ ಸಕ್ಸಸ್ ಆಗಿದೆ. ಕುಡಿಯುವ ನೀರು, ಹೇಮಾವತಿ ಮತ್ತು ಫಾರೆಸ್ಟ್ ಮತ್ತೆ ನಮ್ಮ ಶಿಶುಪಾಲನಾ ಇಲಾಖೆ ಅಧಿಕಾರಿಗಳು ಸಹ ಅವರು ಸೇರಿದ್ದಾರೆ. ಈ ಕಡೆಗೆ ಬಂದ್ಬಿಟ್ಟು ನೀವು ಎಲ್ಲ ಬಂಧುಗಳೇ, ನಮ್ಮ ಪತ್ರಿಕಾ ಬಂಧುಗಳೇ, ಎಲ್ಲ ಈ ಭಾಗದ ಮುಖಂಡರೇ, ಜನಸಂಪರ್ಕ ಸಭೆ ಇವತ್ತು ತಹಸೀಲ್ದಾರಿಗೆ ನಾವು 15 ಸಲ ಹೇಳಿದೆ, ತಾಲೂಕಿನಲ್ಲಿ ಸಮಸ್ಯೆಗಳು ಇದೆ ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಎಲ್ಲಾ ಇಲಾಖೆಗಳಿಂದ ತಾಲೂಕು ವತಿಯಿಂದ ನಾವು ನೇರವಾಗಿ ಅವ್ರನ್ನೇ ಸಂಪರ್ಕ ಮಾಡಿ ಸ್ಥಳದಲ್ಲೇ ಒಂದು ಪರಿಹಾರ ಒಂದು ಪ್ರಯತ್ನ ಮಾಡೋಣ. ಜೊತೆಗೆ ಅದಕ್ಕೆ ಪೂರ್ವದಲ್ಲೇ ಯಾವುದೇ ಪಂಚಾಯತಿಗೆ ಹೋಗ್ಬೇಕಾದ್ರೆ ಆ ಭಾಗಕ್ಕೆ ಕಂದಾಯ ಇಲಾಖೆಯಿಂದ ಕೆಲಸಗಳಿರ್ಬೋದು, ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಕೆಲಸಗಳಿರ್ಬೋದು, ಇತರ ಇಲಾಖೆಗಳಲ್ಲೂ ಸಹ ಕೆಲಸಗಳು ಸಹ ರೆಡಿ ಮಾಡಿ ಏನೇನು ಕೆಲಸಗಳು ಆಗ್ಬೇಕಾಗಿದೆ ಅಂತ ಕೆಲಸಗಳನ್ನ ಗುರುಸ್ಕೊಂಡು ಅಡ್ವಾನ್ಸ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು 18 ದಿವಸ ನಂಬರ್ ಅರ್ಜಿದಾರ ಈಗ ಈ ವ್ಯಾಪ್ತಿನಲ್ಲಿ ಗಂಜಿಗೆರೆ ತಾಲೂಕಾದ್ಯಂತ ಟೋಟಲ್ ಸರ್ವೆ ನಂಬರ್ ಎಷ್ಟು? ಈಗ 1990 ರಿಸೀವ್ ಆಗಿದೆ. ಈಗ 708 ಅಳತೆ ಆಗೋಗಿದೆ. ಬ್ಯಾಲೆನ್ಸ್ ಇರೋದು ಬ್ಯಾಲೆನ್ಸ್ ಇರೋದು 8 ಇದು. ಈಗ ಇವರು ಸ್ಟ್ರೈಕ್ ಇದಲ್ಲ ಸರ್, ಎಷ್ಟಿದೆ? 880. ಬಹುತೇಕ ಒಂದು 2 ವರ್ಷ ಚಿಲ್ಡ್ರನ್ನಲ್ಲಿ ಇನ್ನೊಂದು 800-900 ಬಾಕಿ ಇದೆ ಅಂತ ಹೇಳ್ತವ್ರೆ. ಆ ಕೆಲಸ ಆದ್ರೆ ಬಹುತೇಕ ರೈತರಿಗೆ ಎಲ್ರಿಗೂ ಸಹ ನಾವೇನ್ ದರಖಾಸ್ತು ಮಂಜೂರು ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ಮಹತ್ವ ಇರುವಂತ ಕೆಲಸ, ಆ ಕೆಲಸಗಳನ್ನು ಸಹ ಬಹುತೇಕ ಆಗಿದೆ. ನನಗೂ ಪಟ್ಟಿ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಒಂದು 15-20 ಜನಕ್ಕೆ ದುರಸ್ತಿ ಆಗಿದೆ. ದುರಸ್ತಿ ಅಂತೆ ಆಕಾರ ಬಂದು ಮತ್ತು ಹೊಸ ಸರ್ವೆ ನಂಬರ್ ಇರುವಂತಹ ಆಫೀಸನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬೂಕನಕೆರೆ, ಜಟ್ನಳ್ಳಿ ಮತ್ತೆ ಮುರುಕನಹಳ್ಳಿ, ಕಾಶಿಮುರುಕನಹಳ್ಳಿ, ಅದು ಯಾವ ಮುರುಕನಹಳ್ಳಿ ಇದು? ಗಂಜಿಗೆರೆ ಪಂಚಾಯತಿ ಆ ವ್ಯಾಪ್ತಿಯಿಂದ ಬಂದಿರ್ಬೋದು, ವಿಟ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಬಂದಿರುವಂತಹ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ, ಈ ಒಂದು ದಿನ ಜನಸಂಪರ್ಕ ಸಭೆ ಏನು ತಾಲೂಕು ಆಡಳಿತದಿಂದ ಸಾರ್ವಜನಿಕರ ನೇರವಾಗಿ ಸಂಪರ್ಕ ಇಟ್ಕೊಂಡು ತಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನ ನೀಡುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ಮೇಡಮ್ ಮಾತಾಡ್ತಾ ಹೇಳಿದ್ರು, ಮೊದಲನೇದಾಗಿ ನಮ್ಮ ಮಾದಾಪುರ ಗ್ರಾಮ ಪಂಚಾಯತ್ ಜನಸಂಪರ್ಕ ಸಭೆಯನ್ನ ಗೂಡೇವಸಳ್ಳಿ ಗ್ರಾಮದಲ್ಲಿ ಬಹುತೇಕ ಆ ಗ್ರಾಮದ ಎಲ್ಲ ಸಮಗ್ರ ಸಮಸ್ಯೆಗಳ ಬಗ್ಗೆ, ದುರಸ್ತಿ ಇರ್ಬೋದು, ಪೋತಿ ಖಾತೆ ಇರ್ಬೋದು, ಸವಲತ್ತುಗಳ ವಿತರಣೆ ಇರ್ಬೋದು, ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದೆ. ಆವಾಗ ಅದೊಂದು 159 ರಿಜಿಸ್ಟರ್ ದುರಸ್ತಿ ಮಾಡಿಸ್ಬೇಕು. ಎಲ್ಲ ಒಂದ್ ಕಡೆ ನನ್ನ ಸ್ವಾರ್ಥನೂ ಐತೆ, ಅಲ್ಲಿ ಕೃಷಿ ಇಂಡಸ್ಟ್ರಿ ಆಗ್ಬೇಕು, ಕನ್ವರ್ಷನ್ ಆಗ್ಬೇಕು. ಕನ್ವರ್ಷನ್ ಆಗ್ಬೇಕು ಅಂದ್ರೆ ದುರಸ್ತಿ ಆಗಿಲ್ಲ. ದುರಸ್ತಿನ ಆ ಸಂದರ್ಭದಲ್ಲಿ 1 to 5 ಮಾಡಿದ್ರು. 1 to 5 ಆದ್ಮೇಲೆ ಅದು ನೆಕ್ಸ್ಟ್ ಏಡಿ ಎಲ್ಲಾರು ಇರ್ಲಿಲ್ಲ, ಪಾಂಡುಪ್ರಾಯದ ವಿದ್ಯಾಯಿನಿ ಅಂತ ಅಂದ್ಬಿಟ್ಟು ಒಬ್ರು ಮೇಡಮ್ ಇದ್ರು. ಆ ಸಂದರ್ಭದಲ್ಲಿ ಕಳಿಸಿದ್ರು ಅವ್ರಿಗೆ ವಾಪಸ್ ಫೈಲ್ ಅಲ್ಲಿಗೆ.